ಬಿಜೆಪಿ ಜೆಡಿಎಸ್ ಕಾಲದ 17 ಹಗರಣಗಳನ್ನು ಬಿಚ್ಚಿಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. 17 ಹಗರಣಗಳನ್ನು ತನಿಖೆಗೆ ಕೊಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ತನಿಖೆ ಮಾಡಿರುವಂತಹ ಹಗರಣಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ತನಿಖೆ ಆಗದೇ ಇರುವಂತಹ ಹಗರಣಗಳನ್ನು ತನಿಖೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕೆಲವು ಪ್ರಕರಣಗಳು ಕ್ಲೋಸ್ ಆಗಿರುವಂತಹ ಪ್ರಕರಣಗಳನ್ನು ಕೂಡ ರೀಓಪನ್ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ. ಎರಡೂ ಪಕ್ಷದ ನಾಯಕರ ಮೇಲೆ ಇರುವಂತಹ ಕೇಸ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಮರುಜೀವ ನೀಡುವಂತಹ ಸಾಧ್ಯತೆಗಳು ಹೆಚ್ಚಳವಾಗ್ತಾ ಇವೆ. ಈ ಬಗ್ಗೆ ಈಗಾಗಲೇ ಗಂಭೀರವಾಗಿ ರಾಜ್ಯ ಸರ್ಕಾರ ಚರ್ಚೆ ಕೂಡ ಮಾಡಿದೆ. ವೇಣುಗೋಪಾಲ್ ಸೂಚನೆಯ ನಂತರ ಇದೀಗ ತನಿಖೆಗೆ ನೀಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಪ್ರಕರಣ, PSI ನೇಮಕಾತಿ, ಉಪನ್ಯಾಸಕರ ನೇಮಕಾತಿ, ಬೋವಿ ನಿಗಮದಲ್ಲಿ ಆಗಿದ್ದಂತಹ ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ ಆರೋಪ ಇವೆಲ್ಲವನ್ನೂ ಕೂಡ ತನಿಖೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧದ ಹಗರಣಗಳಿಗೆ ಸಂಬಂಧಪಟ್ಟಂತೆ ಪಾದಯಾತ್ರೆ, CM ಅವರು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ನೀಡಬೇಕು ಅನ್ನುವಂತಹ ಬೇಡಿಕೆ, ಇದೆಲ್ಲದರ ನಡುವೆ ಅದೇ ಹಗರಣಗಳು ಈಗ ವಿಪಕ್ಷಗಳಿಗೂ ಕೂಡ ತಿರುಗುಬಾಣ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಬಿಜೆಪಿ ಕಾಲದಲ್ಲಿ ಆಗಿದ್ದಂತಹ ಕೆಲವು ಹಗರಣಗಳು ತನಿಖಾ ಹಂತ ಮಧ್ಯಂತರದಲ್ಲೇ ಸ್ಟಾಪ್ ಆಗಿತ್ತು. ಇದೀಗ ಆ ಪ್ರಕರಣಗಳನ್ನು ಕೂಡ ಕೈಗೆತ್ಕೊಳ್ಳೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ವಿಪಕ್ಷಗಳಿಗೆ ಈ ಪ್ರಕರಣಗಳು ಮುಳುವಾಗುವಂತಹ ಸಾಧ್ಯತೆ ಹೆಚ್ಚಳವಾಗ್ತಾ ಇದೆ.